ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಲ್ರೆಡಿ ನಾನು ಕಟ್ಟಿಂಗ್ ವಿಡಿಯೋ, ಸಾದಾ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಇದು ಸ್ಟಿಚಿಂಗ್ ವಿಡಿಯೋ. ಇದನ್ನು ಫಸ್ಟ್ಗೆ ನಾನು ಈ ಥರ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅಲ್ಲ, ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಫೋಲ್ಡಿಂಗ್ ಬಂದೇ ಬರುತ್ತೆ. ಲೈನಿಂಗ್ ಆದರೆ ಇನ್ನೋಟ್ ಮಾಡ್ಕೋತೀವಿ. ಇದರಲ್ಲಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಕೆಲವೊಂದು ಇದರಲ್ಲಿ ಎಮ್ಮಿಂಗ್ ಮಾಡಬೇಕಾಗುತ್ತೆ. ನಾನು ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಡಬಲ್ ಫೋಲ್ಡ್ ಮಾಡಿ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬೇಕು, ಶೋಲ್ಡರ್ ಮಧ್ಯ. ಅದು ಡಾಟ್ ಹಿಡಿಯೋದಕ್ಕೆ, ಓಕೆನಾ. ಈ ರೀತಿ ಮಾರ್ಕಿಂಗ್ ಪೀಸಿಂದ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಇರುತ್ತೆ ನೋಡಿ. ಈ ರೀತಿ ಶೋಲ್ಡರ್ ಮಧ್ಯ ಬಂದರೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ಈ ರೀತಿ ನಾನು ಸ್ಟಿಚ್ ಮಾಡೋದಲ್ಲ, ಹಂಗೆ ಸ್ಟಾರ್ಟಿಂಗಿಂದ ತುದಿಗೆ ಎಂಡ್ಗೆ ಬರಬೇಕು ಸ್ಟಿಚಿಂಗು. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಆಯಿತು. ಅದು ಬ್ಯಾಕ್ ಪೀಸು. ಇವಾಗ ಫ್ರಂಟ್ ಪೀಸು ಈ ಥರ ಆಲ್ರೆಡಿ ನಾನು ಕಟ್ಟಿಂಗಲ್ಲಿ ತೋರಿಸಿದ್ದೀನಿ, ಮಾರ್ಕ್ ಮಾಡ್ಕೊಂಡಿರೋದು. ಇದೇನಕ್ಕಪ್ಪ ಮಾರ್ಕಿಂಗು ಅಂದರೆ, ನಾವು ಇನ್ನೊಂದು ಹಿಂದೆ ಪೀಸ್ ಇರುತ್ತಲ್ಲ, ಅದಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಟ್ಯಾಪ್ ಮಾಡಬೇಕು. ಆವಾಗ ಏನಾಗುತ್ತೆ, ನಮ್ಗೆ ಎರಡು ಮಾರ್ಕು ಒಂದೇ ಸಮನಾಗಿ ಸಿಗುತ್ತೆ, ಓಕೆನಾ. ಈ ರೀತಿ ಟ್ಯಾಪ್ ಮಾಡಿ ಅದ್ರ ಮೇಲೆ ಮಾರ್ಕ್ ಕಾಣಿಸ್ತಾ ಇರುತ್ತಲ್ಲ, ಅದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಸ್ವಲ್ಪ ಮಾರ್ಕಿಂಗ್ ಪೀಸು ರಫ್ ಮಾಡ್ಕೊಳ್ಳಿ, ಅವಾಗ ಮಾರ್ಕಿಂಗ್ ನೀಟಾಗಿ ಕಾಣಿಸುತ್ತೆ. ಇವಾಗ ಮೊದಲನೇದಾಗಿ ದೊಡ್ಡ ಡಾಟ್ ಇಟ್ಕೋಬೇಕು. ಆಲ್ರೆಡಿ ನಾವು ಮಾರ್ಕ್ ಮಾಡಿ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ, ಹಾಗೆ ಪಕ್ಕದಲ್ಲಿ ಮೇಲ್ಗಡೆ ಕಂಕ್ಳ ಹತ್ರ ಬರುತ್ತಲ್ಲ, ಆ ಡಾಟ್ ಹಿಡಿಬೇಕು. ನಿಮ್ಗೇನಾದರೂ ಅದು ಹಂಗೆ ಒಟ್ಟಿಗೆ ಹಿಡಿಯೋಕ್ಕಾಗಲ್ಲ ಅಂದರೆ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಇವಾಗ ಒಟ್ಟಿಗೆ ಜಾಯಿಂಟಿಂಗ್ ಮಾಡುವಾಗ ಹಂಗೆ ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಕೆಳಗಡೆ ದೊಡ್ಡ ಡಾಟ್ ಹಿಡಿದ್ಬಿಟ್ಟು ಆಮೇಲೆ ಚಿಕ್ಕ ಡಾಟ್ನ ಹಿಡ್ಕೊಳ್ಳಿ. ಹಾರ್ಮೋನ್ ರೌಂಡ್ ಹತ್ರ ಬರುತ್ತಲ್ಲ ಡಾಟು, ಇವಾಗ ಈ ರೀತಿ ಹಿಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇವಾಗ ಈ ರೀತಿ ಆದಮೇಲೆ ಮಾಮೂಲಿ ಫ್ರಂಟ್ ಡಾಟ್ ಹಿಡಿಬೇಕು. ಈ ರೀತಿ ನೀಟಾಗಿ ಸ್ಟಾರ್ಟಿಂಗಿಂದ ತುದಿಲಿ ಬಂದು ಎಂಡಿಗೆ ಬರಬೇಕು, ತುದಿಗೆ ಬರಬೇಕು. ಇವಾಗ ಈ ಕಡೆನೂ ಅಷ್ಟೇ, ತುದಿಯಿಂದ ಲಾಸ್ಟಿಗೆ ಬರಬೇಕು. ಆ ರೀತಿ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನನಗೂ ಆ ವಿಡಿಯೋ ಹಾಕೋಕ್ಕೆ ಎಂಕರೇಜ್ ಆಗುತ್ತೆ. ಇವಾಗ ನನಗೆ ಗೊತ್ತಿರೋಂಥದ್ದು ಹಾಕ್ತಾ ಇರ್ತೀನಿ. ನಿಮಗೆ ಇದೇ ಥರದ ವೀಡಿಯೋ ಕಂಪಲ್ಸರಿ ಬೇಕು ಅನ್ನೋದಾದರೆ ಆ ವಿಡಿಯೋನ ನಾನು ಹಾಕ್ತೀನಿ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಫ್ರಂಟ್ದು ಎರಡು ಪೀಸೂ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ಥರ ಬರುತ್ತೆ ಡಾಟು. ಇದಾದಮೇಲೆ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿ 2 ಪಟ್ಟಿ ತೊಗೊಂಡಿದ್ದೀನಿ. ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಈ ರೀತಿ ಇಟ್ಕೊಂಡು ತುದಿ ಮಾರ್ಜಿನ್ಗೆ ಒಂದೇ ಲೆವೆಲಾಗಿ ಸ್ಟಿಚ್ ಮಾಡಿ. ಆಮೇಲೆ ಆಪೋಸಿಟ್ ಬರಬೇಕು, 2 ಪೀಸೂ ಆಪೋಸಿಟಾಗಿ ಬರೋ ಥರ ಇಟ್ಕೊಳ್ಳಿ. ಯಾಕೆಂದರೆ ಒಂದೇ ಸೈಡ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಆಮೇಲೆ ಒಂದೇ ಕಲರ್ ಇದ್ದರೆ ಏನೂ ಆಗೋಲ್ಲ. ಇವಾಗ ಕೆಳಗಡೆ ಬಟ್ಟೆ ಸಾಕಾಗದೇ ಇದ್ದಾಗ ನಾವು ಬೇರೆ ಪೀಸ್ ಕೊಟ್ಟಾಗ ಹೆಚ್ಚು ಕಡಿಮೆ ಆಗಿಬಿಡುತ್ತೆ, ಓಕೆನಾ. ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಲೈನಿಂಗು ಅಂದರೆ ಎಕ್ಸ್ಟ್ರಾ ಪೀಸ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನಾವೇನು ಕಟ್ ಮಾಡಿದ್ದೀವಲ್ಲ ಆ ಪೀಸೆಲ್ಲ ಇನ್ನೊಂದು ಪೀಸ್ ಮೇಲೆ, 2 ಅದೇ ಪೀಸ್ ಮೇಲೆ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇವಾಗ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಡಿ. ನಾವು ಮಾಮೂಲಿ ಎಷ್ಟು ಬೇಕು ಅಂತ ಒಂದು ಕಟ್ ಮಾಡ್ಕೊಂಡಿದ್ದೀವಿ, ಇನ್ನೊಂದು ಎಕ್ಸ್ಟ್ರಾ ಇರುತ್ತೆ ಸ್ವಲ್ಪ, ಅದನ್ನು ಕಟ್ ಮಾಡಿಬಿಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಬೆಲ್ಟು ರೆಡಿ ಆಯಿತು, ಓಕೆನಾ. ನೋಡಿ, ರೆಡಿ ಆಯಿತು ಬೆಲ್ಟ್ ಪಟ್ಟಿ. ಈಗ ಮಾಮೂಲಿ ಫ್ರಂಟ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಪೀಸ್ಗೆ ಫ್ರಂಟ್ ಪೀಸಲ್ಲಿ ನಾವು ದೊಡ್ಡ ಡಾಟ್ ಹಿಡ್ದಿರ್ತೀವಲ್ಲ, ಅದನ್ನ ಇಲ್ಲ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಡಾಟ್ ಹಿಡಿಯುವಾಗ ಅದು ಡಿಸ್ಟರ್ಬ್ ಆಗಬಾರ್ದು. ಹಾಗಾಗಿ ನೋಡಿಕೊಂಡು ಇದು ಆಮೇಲೆ ನ್ಯಾಚ್ ಹಾಕಿರ್ತೀವಲ್ಲ, ಅದು ಮುಂದೆ ಬರೋ ಥರ ನೋಡ್ಕೊಳ್ಳಿ ಬೆಲ್ಟ್ ಪಟ್ಟಿಯಲ್ಲಿ. ಇವಾಗ ನಾನು ಇಲ್ಲಿ ತೋರಿಸ್ತಾ ಇಲ್ಲ, ಆ ಥರ ಇಟ್ಕೊಂಡು ಹೇಳ್ದಲ್ಲ ದೊಡ್ಡದು ಡಾಟ್ ಹಿಡ್ದಿರ್ತೀವಲ್ಲ ಫ್ರಂಟಲ್ಲಿ, ಅಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಅದೇನಾಗುತ್ತೆ, ಇಲ್ಲ ಫೋಲ್ಡ್ ಮಾಡ್ಕೋಬೇಕು ನೀವು, ಇಲ್ಲ ಅಲ್ಲಿ ಎಳ್ದಂಗೆ ಆಗುತ್ತೆ, ನಮಗೆ ಚೆಸ್ಟ್ ಹತ್ರ ನೀಟಾಗಿ ಕೂತ್ಕೊಳ್ಳಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಎಳೆಯೋಕ್ಕೆ ಹೋಗಬೇಡಿ ಬೆಲ್ಟ್ನ, ಯಾವುದೇ ಕಾರಣಕ್ಕೂ ಎಳಿಬೇಡಿ. ಲೂಸ್ ಕೊಟ್ಟರು ಪರವಾಗಿಲ್ಲ, ಎಳೆಯೋಕ್ಕೆ ಹೋಗಬಾರ್ದು. ಈ ರೀತಿ 2 ಬೆಲ್ಟ್ ಪಟ್ಟಿನೂ ರೆಡಿ ಮಾಡ್ಕೊಳ್ಳಿ. ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಅದನ್ನು ಈ ರೀತಿ ಎರಡನ್ನೂ ನೀಟಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಎಳೆಯೋಕ್ಕೆ ಹೋಗಬೇಡಿ.
ಈ ರೀತಿ ರೆಡಿ ಆಯಿತು. ಈಗ ಇದನ್ನು ಮೇಲ್ಗಡೆ ಇರುತ್ತಲ್ಲ ಫ್ರಂಟು, ಅಲ್ಲಿಂದ ಫೋಲ್ಡ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇರ್ತಾರೆ, ಫೋಲ್ಡ್ ಮಾಡ್ಕೊಂಡು ಮಧ್ಯೆ ಇಟ್ಕೊಂಡು ಆ ಥರ ಸ್ಟಿಚ್ ಮಾಡಿ. ಇದೊಂದು ಚೂರು ಕಷ್ಟ ಅನಿಸುತ್ತೆ, ಆದರೆ ನೀವು ಸ್ಟಾರ್ಟಿಂಗ್ ರೆಡಿ ಮಾಡ್ತಾಯಿದ್ರೆ ಸ್ಟಿಚ್ ಮಾಡ್ತಾ ಅಂದರೆ ಇದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ. ನೀವು ಸ್ಟಿಚಿಂಗ್ ಮೇಲೆ ಕಾಣಿಸ್ಲಿ ಅನ್ನೋದಾದರೆ ಈಸಿಯಾಗಿ ಮಾಡ್ಬೋದು. ಇದು ಸ್ವಲ್ಪ ಸ್ಟಿಚಿಂಗ್ ಏನಾಗುತ್ತೆ ಒಳಗಡೆ ಹೋಗುತ್ತೆ, ನಿಮಗೆ ಫಿನಿಶಿಂಗ್ ನೀಟಾಗಿರುತ್ತೆ. ಓಕೆನಾ, ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಈಗ ಉಲ್ಟಾ ತಿರುಗಿಸಿದ್ರೆ ನಿಮಗೆ ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ, ಮೇಲೆ ಫಿನಿಶಿಂಗ್ ಇರುತ್ತೆ. ಓಕೆನಾ, ಈ ರೀತಿ 2 ಪೀಸನ್ನು ಇದೇ ರೀತಿ ರೆಡಿ ಮಾಡ್ಕೋಬೇಕು. ನೋಡಿ ಎಷ್ಟು ಫಿನಿಶಿಂಗ್ ಆಗಿಬಿಟ್ಟು ಬೆಲ್ಟ್ ಪಟ್ಟಿ ಹಿಂದೆನೂ ಸ್ಟಿಚಿಂಗ್ ಕಾಣಿಸಲ್ಲ, ಮುಂದೆನೂ ಸ್ಟಿಚಿಂಗ್ ಕಾಣಿಸಲ್ಲ. ಓಕೆನಾ, ಸ್ವಲ್ಪ ಕ್ರಾಸಾಗಿರೋ ಬಟ್ಟೆನ ಕಟ್ ಮಾಡಿಕೊಂಡು ಈಗ ಇದನ್ನು ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ನೀಟಾಗಿ ಈಗ ಇನ್ನೊಂದು ಬೆಲ್ಟ್ ಪಟ್ಟಿನೂ ರೆಡಿ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸಾದಾ ಬ್ಲೌಸ್ ಅಂತೂ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನೀವು ಸಾದಾ ಬ್ಲೌಸ್ ಒಂದು ನೀವು ಕಲ್ತ್ಬಿಟ್ರೆ ಆರಾಮಾಗಿ ಎಲ್ಲ ಬ್ಲೌಸ್ ಸ್ಟಿಚಿಂಗು ಬರುತ್ತೆ. ಫಸ್ಟು ಮೇನ್ ನೀವು ಕಲಿಬೇಕಾಗಿರೋದು ಸಾದಾ ಬ್ಲೌಸ್ ಅಂದರೆ ಕಟ್ಟಿಂಗು ಸ್ಟಿಚಿಂಗ್ ಕಲ್ತ್ಕೋಬೇಕು. ಅದು ಕಲ್ತ್ಬಿಟ್ಟು ನೀವು ಲೈನಿಂಗ್ ಬ್ಲೌಸ್ ಕಲಿತ್ರೆ ಆಮೇಲೆ ಡಿಸೈನ್ಸ್ ಎಲ್ಲನೂ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಒಂದು ನ್ಯಾಕ್ ಬರಬೇಕು ನಿಮಗೆ, ಈ ಥರ ಸ್ಟಿಚ್ ಮಾಡಬೇಕು, ಈ ಪಾರ್ಟ್ ಈ ಥರ ಹಿಡಿಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ, ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಆಮೇಲೆ ಡಾಟ್ ಹಿಡಿಯುವಾಗ ಎರಡೂ ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಇದ್ದರೆ ಅಲ್ಲಿ ಒಂದು ಡಾಟ್ ಹಿಡಿತೀವಲ್ಲ ಅಲ್ಲಿ ಕಮ್ಮಿ ಮಾಡ್ಕೊಳ್ಳಿ, ಕಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಮತ್ತು ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಡಬಲ್ ಪಟ್ಟಿಗೆ 5 ಇಂಚು, ಸಿಂಗಲ್ ಪಟ್ಟಿಗೆ 3 ಇಂಚ್ ಆದರೆ ಸಾಕು. ಬಟ್ಟೆ ಲೆಂತ್ ಎಷ್ಟು ಬೇಕು ಪಟ್ಟಿಗೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಸಾಕು. ಇವಾಗ ಅದನ್ನು ಬೆಲ್ಟ್ ಪಟ್ಟೆ ಮೇಲೆ ಇದರಲ್ಲಿ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಯಾವ ಕಡೆ ಬಂದಿದೆ, ಎಡಗಡೆ ಬಂದಿದೆಯಾ ಬಲಗಡೆ ಬಂದಿದೆಯಾ ಚೆಕ್ ಮಾಡಿಕೊಂಡು. ಉಕ್ಸ್ ಪಟ್ಟಿ ಬಂದು ಮೇಲೆ ಬರುತ್ತೆ, ಕೆಳಗಡೆ ಪೀಸ್ ಇಟ್ಕೊಂಡು ಬ್ಲೌಸ್ ಪೀಸ್ನ ಮೇಲೆ ಆ ಪಟ್ಟಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಅದು ಫೋಲ್ಡಿಂಗ್ ಮಾಡಿದಾಗ ಒಳಗಡೆ ಹೋಗುತ್ತೆ. ಓಕೆನಾ, ಅದು ನೆನ್ಪಿಟ್ಕೊಳ್ಳಿ. ಉಕ್ಸ್ ಪಟ್ಟಿ ಯಾವಾಗಲೂ ಒಳಗಡೆ ಹೋಗುತ್ತೆ, ಮೇಲೆ ಬರಲ್ಲ. ಓಕೆನಾ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ ರೆಡಿ ಆಗುತ್ತೆ. ಓಕೆನಾ, ಆದರೆ ಐ ಪಟ್ಟಿದು 2-3 ಥರ ಹೊಲಿಬೋದು. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ್ಯಾವ ರೀತಿ ಅದನ್ನ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತೀನಿ. ಒಂದೊಂದು ಐ ಅದರಲ್ಲೇ ಮಾಡ್ಬೋದು, ಇನ್ನು ಐ ಮಾಡ್ದೇ ಇರೋದ್ರಲ್ಲಿ 2-3 ಥರ ಹೊಲಿಬೋದು. ಒಳಗಡೆಗೂ ಫೋಲ್ಡ್ ಮಾಡ್ಬೋದು, ಮೇಲ್ಗಡೆಗೂ ಫೋಲ್ಡ್ ಮಾಡ್ಬೋದು. ಓಕೆನಾ, ಇವಾಗ ಮಧ್ಯದಲ್ಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಈಗ ಅದು ನೀಟಾಗಿ ಕಟ್ ಮಾಡಿಕೊಂಡು ಈಗ ಫೋಲ್ಡ್ ಮಾಡಿ ಫಸ್ಟ್ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ನಾನು ಐ ಇದರಲ್ಲೇ ಮಾಡ್ತೀನಿ, ಕೈಯಲ್ಲೇನು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಅದರಲ್ಲೇ ಐ ರೆಡಿ ಮಾಡಿಬಿಟ್ರೆ ಉಕ್ಸ್ ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ. ಇವಾಗ ಈ ರೀತಿ ಮೇಲಿಂದ ರಫ್ ಮಾಡಿಕೊಂಡು ವಿ ಶೇಪಲ್ಲಿ ನೀವು ಸ್ಟಿಚ್ ಮಾಡ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು. 5 ಉಕ್ಸ್ ಹಾಕ್ತೀವಲ್ಲ ಮಾರ್ಕ್ ಮಾಡಿಕೊಂಡು ಅಲ್ಲಿ ವಿ ಶೇಪಲ್ಲಿ ನಾನು ತೋರಿಸ್ತಾ ಇದ್ದಾಗೆ ತಿರುಗಿಸಿ ವಿ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿ ರಫ್ ಮಾಡ್ಕೋಬೇಕು, ಯಾಕೆಂದರೆ ನಾವು ಉಕ್ಸ್ ಹಾಕಿದಾಗ ಅದು ಕಿತ್ತೋಗಬಾರ್ದು. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ರಫ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಐ ಪಟ್ಟಿನೂ ರೆಡಿ ಆಗುತ್ತೆ. ಓಕೆನಾ, ಇವಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ, ಕಾಜಾ ಪಟ್ಟಿ, ಐ ಪಟ್ಟಿ ಏನೇನೋ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ನಮ್ಗೆ ಹೇಳ್ಕೊಟ್ಟಿದ್ದು ಉಕ್ಸ್ ಪಟ್ಟಿ ಅಂತ, ನಾವು ಐ ಪಟ್ಟಿ ಉಕ್ಸ್ ಪಟ್ಟಿ ಅಂತ ಹೇಳ್ತಿದ್ರು. ಕೆಲವರು ಕಾಜಾ ಪಟ್ಟಿ ಅಂತಾರೆ, ಉಕ್ಸ್ ಪಟ್ಟಿ ಅಂತಾರೆ. ಓಕೆನಾ, ನೋಡಿ ಈ ರೀತಿ ಸರಿ ಹೋಗುತ್ತೆ. ಒಂದೇ ಲೆವೆಲ್ಗೆ ರೆಡಿ ಆಯಿತು. ಈಗ ಬ್ಯಾಕು ಫ್ರಂಟು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಎಮ್ಮಿಂಗ್ ಪಟ್ಟಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಇಟ್ಟು ನೀಟಾಗಿ ಎರಡೂ ಒಂದೇ ಲೆವೆಲ್ಗೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ರೆಡಿ ಆದಮೇಲೆ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಸೈಡಲ್ಲಿ ಒಂದೊಂಚೂರು ಜಾಯಿಂಟಿಂಗ್ ಬರುತ್ತೆ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ, ಪ್ಲೇನ್ ಬ್ಲೌಸ್ ಅಂತಲೇ ಅಲ್ಲ, ಯಾವ ಬ್ಲೌಸ್ ಆದರೂ ಒಂದೊಂದು ಬಟ್ಟೆ ಕಡಿಮೆ ಇದ್ದಾಗ ಜಾಯಿಂಟಿಂಗ್ ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಇದನ್ನು ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಫೋಲ್ಡಿಂಗು ನೀವು ಎರ್ಜಲ್ಲಿ ನೀಟಾಗಿ ಫಿನಿಶಿಂಗ್ ಬರುತ್ತಲ್ಲ ಆ ಥರ ಎರ್ಜಾದರೆ ಒಂದೇ ಫೋಲ್ಡ್ ಮಾಡ್ಬೋದು. ಇದು ಎರ್ಜಿರಲ್ಲ, ಹಂಗಾಗಿ ಏನು ಮಾಡಬೇಕು, ಫಸ್ಟ್ ಒಂದು ಫೋಲ್ಡ್ ಮಾಡ್ಕೋಬೇಕು, ಆಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಬೇಕಾಗುತ್ತೆ. ಇದು ಸೈಡನ್ನು, ಸ್ಲೀವ್ಸದು ಸೈಡನ್ನು ಈ ರೀತಿ. ಇವಾಗ ಇದನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೋಬೇಕು. ನೀವು ಯಾವುದೇ ಬಟ್ಟೆ ಆದರೂ ಎಮ್ಮಿಂಗ್ ಮಾಡಲೇಬೇಕು. ಎಲ್ಲೋ ವಯಸ್ಸಾದವ್ರು ಮಾತ್ರ ಒಂದು ಸ್ವಲ್ಪ ಸ್ಟಿಚಿಂಗ್ ಓಕೆ ಅಂತಾರೆ, ಇನ್ನು ಮಿಕ್ತವ್ರಿಗೆಲ್ಲ ಎಮ್ಮಿಂಗೇ ಮಾಡಬೇಕಾಗುತ್ತೆ. ಅಲ್ಲಿ ನಾವು ನೆಕ್ ಬೇಕಾದ್ರೆ ಪೈಪಿಂಗ್ ಕೊಟ್ಕೋಬೋದು, ಅದ್ರ ಫ್ರಂಟ್ಗೆ ಏನು ಮಾಡೋಕ್ಕಾಗಲ್ಲ. ಅಂದರೆ ಡಬಲ್ ಕಾಂಬಿನೇಷನ್ ಇದು ಪೈಪಿಂಗ್ ಕೊಡ್ತೀನಿ ಅಂದರೆ ಕೊಡ್ಬೋದು. ಈ ರೀತಿ ರೆಡಿ ಆಯಿತು. ನಾನು ಸೈಡ್ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಕಮ್ಮಿ ಇತ್ತು ಬಟ್ಟೆ,
ಅಂದರೆ ನಾವು ಟೈಟು ಲೂಸು ಮಾಡ್ಕೊಂಡಾಗ ಅಲ್ಲಿ ಬಟ್ಟೆ ಕಡಿಮೆ ಇದ್ದರೆ ಬಿಚ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಆಲ್ರೆಡಿ ಅದನ್ನ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಅದು ಅವರು ಅಕಸ್ಮಾತ್ ದಪ್ಪ ಸಣ್ಣ ಆಗಿ ಬಿಚ್ಕೊಳ್ಳೋ ಚಾನ್ಸ್ ಇದ್ದಾಗ ಬಿಚ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ತುದಿಲೇನು ಜಾಯಿಂಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಹಾಗಾಗಿ ಅಕಸ್ಮಾತ್ ನಾವು ಸ್ಟಿಚಿಂಗ್ ಆಗಿರುತ್ತೆ, ಆಮೇಲೆ ಬೈಕೋತಾರೆ, ಏನು ಇಷ್ಟ ಪಟ್ಟಿ ಕೊಟ್ಟು ಹೊಲ್ದಿಲ್ಲ. ನಾನೇ ಎಷ್ಟೋ ಬ್ಲೌಸ್ಗಳನ್ನ ನೋಡಿದ್ದೀನಿ, ಹೊಲ್ದಿರೋದೇ ಇಲ್ಲ, ಬಿಟ್ಬಿಟ್ಟಿರ್ತಾರೆ. ಆ ಥರ ಬೇಡ ಅನ್ನೋದಕ್ಕೋಸ್ಕರ ನಾನು ಸೈಡಲ್ಲಿ ಒಂಚೂರು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಮತ್ತು ಇವಾಗ ಎಮ್ಮಿಂಗ್ ಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಪೈಪಿಂಗ್ ಪಟ್ಟಿ ಇಲ್ಲ ಎಮ್ಮಿಂಗ್ ಪಟ್ಟಿ ಏನಾದರೂ ಅನ್ಬೋದು, ಅದನ್ನು ರೆಡಿ ಮಾಡ್ಕೋಬೇಕು. ಕ್ರಾಸ್ ಪಟ್ಟಿಗಳು ತೊಗೊಳ್ಳಿ, ಅದನ್ನ ಜಾಯಿಂಟ್ ಮಾಡ್ಕೊಂಬಿಟ್ಟು ಆಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೆಕ್ ಕರೆಕ್ಟಾಗಿದೆಯಾ, ಕಮ್ಮಿ ಇದ್ದರೆ ಜಾಯಿಂಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿದ್ದರೆ ಸರಿ. ಇಲ್ಲಾಂದರೆ ಒಂದೆರಡು ಪೀಸ್ ಎಕ್ಸ್ಟ್ರಾನೇ ಸ್ಟಿಚ್ ಮಾಡ್ಕೋತೀವಿ ಅಂದರೆ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಯಾವಾಗಲೂ ಅಷ್ಟೇ ಒಂದೆರಡು ಪೀಸ್ ಎಕ್ಸ್ಟ್ರಾನೇ ಇದ್ದರೆ ಏನು ತೊಂದರೆ ಇಲ್ಲ. ಸ್ಟಿಚಿಂಗಾಗಿ ಮತ್ತೆ ಕಮ್ಮಿ ಆದರೆ ಮತ್ತೆ ಜಾಯಿಂಟಿಂಗ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪೈಪಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಇದು ಸ್ಟಿಚಿಂಗ್ ಆದಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ರೀತಿ ನೋಡ್ಕೋಬೇಕು ಒಂದ್ಸಲ ಕರೆಕ್ಟಾಗಿದೆಯಾ, ಕಮ್ಮಿ ಇದೆಯಾ ಅಂತ. ಓಕೆನಾ? ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ನೀಟಾಗಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿ. ಜಾಸ್ತಿ ಕಮ್ಮಿ ಆ ಥರ ಮಾಡೋಕ್ಕೆ ಹೋಗಬೇಡಿ, ಪೈಪಿಂಗ್ ನೀಟಾಗಿ ಬರಲ್ಲ. ಎಮ್ಮಿಂಗ್ ಒಂದು ಪಕ್ಷ ಫೋಲ್ಡ್ ಮಾಡ್ತೀವಿ, ಅಡ್ಜಸ್ಟ್ ಆಗಿಬಿಡುತ್ತೆ, ಎಮ್ಮಿಂಗ್ ಮಾಡ್ತೀವಿ, ಆದರೆ ಪೈಪಿಂಗ್ ಆಗೋಲ್ಲ. ಮೇಲೇ ಸ್ಟಿಚಿಂಗ್ ಬರೋದ್ರಿಂದ ಅದನ್ನು ನೀಟಾಗಿ ಮಾಡ್ಕೊಳ್ಳಿ. ಒಂಚೂರು ಕ್ರಾಸಾಗೆಲ್ಲ ಹಾಕ್ಬಿಡಿ, ಒಂದೇ ಮಾರ್ಜಿನಲ್ಲಿ ಸ್ಟಿಚಿಂಗ್ ಹಾಕ್ಕೊಬನ್ನಿ, ಆವಾಗ ನೀಟಾಗಿರುತ್ತೆ. ಓಕೆನಾ? ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಪೈಪಿಂಗ್ ಪಟ್ಟಿನ ಆಮೇಲೆ ಮತ್ತೆ ಅದನ್ನು ನಾವು ಏನು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡಿರ್ತೀವಲ್ಲ ಅದರಷ್ಟಕ್ಕೆ ಫೋಲ್ಡ್ ಮಾಡಬೇಕು. ಜಾಸ್ತಿನೂ ಫೋಲ್ಡ್ ಮಾಡಬಾರ್ದು, ಕಮ್ಮಿನೂ ಮಾಡಬಾರ್ದು. ನಾವು ಏನು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡಿರ್ತೀವಲ್ಲ ಅಷ್ಟಕ್ಕೆ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚಿಂಗ್ ಆದಮೇಲೆ ನಾನು ಹೇಳ್ದಾಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ. ಈ ರೀತಿ ಆದಮೇಲೆ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಬರುತ್ತೆ, ಅದನ್ನು ಕಟ್ ಮಾಡಿ ತೆಗಿಬೇಕು. ನಾನು ಇಲ್ಲಿ ತೋರಿಸ್ತಾ ಇಲ್ಲ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅದು ಏನು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟು ಫೋಲ್ಡ್ ಮಾಡಿ ಒಂದು ದೊಡ್ಡೊಳಗೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಜಾಸ್ತಿ ತುದಿಗೆ ಹಾಕ್ಬೇಡಿ, ಕೆಳಗಡೆನೇ ಹಾಕ್ಕೊಳ್ಳಿ. ಯಾಕೆಂದ್ರೆ ನಾವು ಫೋಲ್ಡ್ ಮಾಡಿದಾಗ ಅದು ಕಾಣಿಸ್ಬಾರ್ದು ಸ್ಟಿಚಿಂಗು. ಆ ಥರ ತುದಿಗೆ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನ ಕಟ್ ಮಾಡಿ ತೆಗೆದುಬಿಡಬೇಕು. ಇಲ್ಲಾಂದರೆ ನಾವು ಫೋಲ್ಡಿಂಗ್ ಮಾಡಿದಾಗ ಫಿನಿಶಿಂಗ್ ಇರೋಲ್ಲ ಅದು. ಅದಕ್ಕೋಸ್ಕರ ಅದನ್ನ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಬೇಕು. ಈ ರೀತಿ ರೆಡಿ ಆಯಿತು. ಪೈಪಿಂಗ್ ಪಟ್ಟಿ ನೋಡಿ ಈ ಥರ ಕಟ್ ಮಾಡಿ ತೆಗೆದುಬಿಡಿ. ಇವಾಗ ತೆಗೆದಾದ್ಮೇಲೆ ಮತ್ತೆ ಅದನ್ನು ಸಣ್ಣದಾಗಿ ಫೋಲ್ಡ್ ಮಾಡಿ. ನಾವು ಎಷ್ಟು ಮಾರ್ಜಿನ್ ಫೋಲ್ಡ್ ಮಾಡಿರ್ತೀವಲ್ಲ ಅದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಕೆಳಗಡೆ ಅದ್ರ ಮೇಲೆ ಕೂರಬೇಕು ಸ್ಟಿಚಿಂಗು. ಬಟ್ಟೆ ಫೋಲ್ಡಿಂಗ್ ಮಾಡಿದಾಗ ಬಟ್ಟೆ ಮೇಲೆ ಕೂರಬೇಕು ಸ್ಟಿಚ್ಚು. ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಒಂದೇ ಮಾರ್ಜಿನಲ್ಲಿ ಇಟ್ಕೊಂಡು ಬಂದರೆ ನಿಮಗೆ ಪೈಪಿಂಗು ನೀಟಾಗಿ ಬರುತ್ತೆ. ನೀವೇನಾದ್ರು ಒಂಚೂರು ದಪ್ಪ ಸಣ್ಣ ಮಾಡಿದ್ರೆ ಅದು ನೀಟಾಗಿ ಕಾಣಿಸಲ್ಲ. ಓಕೆನಾ? ಇಲ್ಲ ರೆಡಿಮೇಡ್ ಪೈಪಿಂಗ್ ಕೊಡ್ಬೋದು, ಆದರೆ ಇವರೆಲ್ಲ ಆ ಥರ ಪೈಪಿಂಗ್ ಎಲ್ಲ ಇಷ್ಟಪಡಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಇಲ್ಲ ರೆಡಿ ಪೈಪಿಂಗೇ ಗೋಲ್ಡ್ ಕಲರ್ ಕೊಟ್ಟಿದ್ರು ನಡೀತಿತ್ತು. ಅದಕ್ಕೇನು ಜಾಸ್ತಿ ರಿಸ್ಕ್ ಇರಲ್ಲ, ರೆಡಿ ಇರೋದ್ರಿಂದ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ಬೋದಾಗಿತ್ತು. ಹೀಗೆ ನೀಟಾಗಿ ಅದು ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗ್ ಆದಮೇಲೆ ನಾವು ಎದೆ ಸುತ್ತಳತೆ ಇಲ್ಲ ಸೊಂಟ ಸುತ್ತಳತೆ ನೋಡ್ಕೋಬೇಕು. ಸೊಂಟ ಸುತ್ತಳತೆ ಎಷ್ಟಿರುತ್ತೆ ಅಷ್ಟಕ್ಕೆ ನಾವು ಫೋಲ್ಡ್ ಮಾಡ್ಕೋಬೇಕು. ಅದು ವೀಡಿಯೋ ಆಗಿಲ್ಲ, ಅದನ್ನು ಆಫ್ ಮಾಡಿದ್ದೆ, ಅದು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಯ್ತು. ಮತ್ತು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಇದರ ಎಮ್ಮಿಂಗ್ ಪಟ್ಟಿ ಪೈಪಿಂಗ್ ಪಟ್ಟಿ ಕೊಟ್ಟಾದಮೇಲೆ ಶೋಲ್ಡರ್ ಮಧ್ಯೆ ಇಟ್ಕೊಂಡು ನಾವೇನು ಬ್ಲೌಸ್ದು ಸ್ಟಿಚಿಂಗ್ ಇರುತ್ತಲ್ಲ, ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸ್ಲೀವ್ಸು, ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಶೋಲ್ಡರ್ ಮಧ್ಯೆನೇ ಇಟ್ಕೊಳ್ಳಿ, ನ್ಯಾಚ್ ಹಾಕಿರ್ತೀವಲ್ಲ ಅದು, ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಇಟ್ಕೊಂಡು ಶೋಲ್ಡರ್ ಮಧ್ಯೆ ಇವಾಗ ನಾವು ಸ್ಲೀವ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದು ನ್ಯಾಚ್ ಹಾಕಿರೋದು ಫ್ರಂಟಿಗೆ ಬರೋ ಥರ ನೋಡ್ಕೊಳ್ಳಿ. ಓಕೆನಾ? ಯಾವುದೇ ಕಾರಣಕ್ಕೆ ಹಿಂದೆ ಹೋಗಬಾರ್ದು, ಫ್ರಂಟ್ಗೆ ಬರಬೇಕದು. ಈ ರೀತಿ ಫಸ್ಟು ಒಂದು ಸೈಡು ಸ್ಟಿಚ್ ಮಾಡ್ಕೊಂಬಿಟ್ಟು ಮತ್ತು ಇನ್ನೊಂದು ಸೈಡು ಸ್ಟಿಚ್ ಮಾಡಿಕೊಂಡ್ರೆ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು, ಸ್ಲೀವ್ ಅಟ್ಯಾಚ್ ಮಾಡಿ ಆಯಿತು. ನಾನು ಆಗಲೇ ಹೇಳ್ದಂಗೆ ಎದೆ ಇದು ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ನೋಡಿಕೊಂಡು ಅದು ಮಾರ್ಕ್ ಮಾಡಿಕೊಂಡು ಸೈಡು ಜಾಯಿಂಟ್ನ ಮಾಡ್ಕೋಬೇಕಾಗುತ್ತೆ.
ಸೈಡ್ ಜಾಯಿಂಟ್ ಮಾಡುವಾಗ ನಿಧಾನಕ್ಕೆ ಕರೆಕ್ಟಾಗಿ ಮಾರ್ಜಿನ್ಗೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿ, ಆವಾಗ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಒಂದು 3ರಿಂದ 4 ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿರುತ್ತೆ. ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಪ್ಲೇನ್ ಬ್ಲೌಸ್ ಅಂದರೆ ಸಾದಾ ಬ್ಲೌಸ್ ಸ್ಟಿಚಿಂಗ್ ಆಗುತ್ತೆ, ಫುಲ್ಲು ರೆಡಿ ಆಗುತ್ತೆ. ಓಕೆನಾ. ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡು ಮಾಮೂಲಿ ಇದು ಬ್ರಾ ಪಟ್ಟಿ ಕೊಡೋರಿಂದರೆ ಕೊಡ್ಬೋದು. ಇವ್ರಿಗೇನು ಬ್ರಾ ಪಟ್ಟಿ ಇಲ್ಲ, ಹಂಗಾಗಿ ಕೊಟ್ಟಿಲ್ಲ. ಈ ರೀತಿ ಒಂದು 3ರಿಂದ 4 ಸ್ಟಿಚ್ ಹಾಕ್ತೀನಿ ನಾನು. ಒಂದೊಂದು ಸಲ 4 ಹಾಕ್ತೀನಿ, ಯಾಕಂದರೆ ಅಕಸ್ಮಾತ್ ಬಿಚ್ಕೊಂಡ್ರೆ ಇನ್ನು 2 ಹೊಲಿಗೆ ಅಂತ ಅವರು ಇದು ಮಾಡ್ಕೋತಾರೆ. 4 ಹಾಕ್ಬಿಟ್ರೆ ಅಕಸ್ಮಾತ್ 1 ಹೊಲಿಗೆ ಬಿಚ್ಕೊಂಡ್ರೆ ಇನ್ನು 3 ಹೊಲಿಗೆ ಇರುತ್ತೆ. ಓಕೆನಾ. ಇವಾಗ ಈ ರೀತಿ 2 ಸೈಡನ್ನು ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಸಾದಾ ಬ್ಲೌಸ್ ರೆಡಿ ಆಗುತ್ತೆ. ನೀವು ಈ ಥರ ಆಲ್ರೆಡಿ ಕಟಿಂಗ್ ವಿಡಿಯೋ ಹಾಕಿದ್ದೀನಿ. ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಬ್ಲೌಸ್ ಬೇಕು, ಲೈನಿಂಗ್ ಬ್ಲೌಸಾ, ವರ್ಕ್ ಬ್ಲೌಸಾ, ಡ್ರೆಸ್ಸು, ಟಾಪು ಯಾವುದು ಬೇಕಾದ್ರೂ ನಾನು ವಿಡಿಯೋ ಹಾಕ್ತೀನಿ. ಒಬ್ಬರು ಆ್ಯಕ್ಚುಲಿ ಪೆಟಿಕೋಟ್ ವಿಡಿಯೋ ಕೇಳಿದ್ದಾರೆ, ಸಾರಿ ಅವ್ರಿಗೆ ಹಾಕೋಕ್ಕೆ ಆಗಿಲ್ಲ. ಅಂದರೆ ಅದು ಪೆಟಿಕೋಟು ಬಟ್ಟೆ ಇಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ಟೆ ಇದ್ದಿದ್ದರೆ ಆಲ್ರೆಡಿ ಸ್ಟಿಚ್ ಮಾಡಿಬಿಡ್ತಿದ್ದೆ. ಯಾವುದಾದ್ರೂ ಬಟ್ಟೆ ಹುಡುಕಿ ನಿಮಗೆ ಅಜ್ಜಿ ಬ್ಲೌಸು ಅದೇ 2 ಪೀಸ್ ಪೆಟಿಕೋಟು ವಿಡಿಯೋ ಹಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ಬಟ್ಟೆ ಇದ್ದಿದ್ದರೆ ಆಗಲೇ ತೋರಿಸ್ಕೊಟ್ಬಿಡ್ತಿದ್ದೆ. ಬಟ್ಟೆ ಇಲ್ದಿರೋ ಕಾರಣ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀನಿ. ಓಕೆನಾ. ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಸಾದಾ ಬ್ಲೌಸ್ ರೆಡಿ ಆಗುತ್ತೆ ನೋಡಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.